ಈ ಹಣ್ಣಿನ ಹೆಸರು ಬಂದ್ಬಿಟ್ಟು ಸೀಬಕ್ತಾನ್ ಅಂತ. ಈ ಹಣ್ಣು ಎಷ್ಟು ಸ್ಪೆಷಲ್ ಅಂದ್ರೆ ನಮ್ಮ ನಾರ್ತ್ ಇಂಡಿಯಾದಲ್ಲಿ ಇದನ್ನು ಏನಂತ ಕರೀತಾರೆ ಅಂದ್ರೆ ಬ್ರಹ್ಮಫಲ್ ಅಂತ ಕರೀತಾರೆ, ಸಂಜೀವಿನಿ ಭೂತಿ ಅಂತ ಕರೀತಾರೆ. ಆದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇದರ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ. ಬಟ್ ಇದರಲ್ಲಿ ಇರುವಂತಹ ಪೌಷ್ಟಿಕಾಂಶವನ್ನು ತಿಳ್ಕೊಂಡ್ರೆ ನಮ್ಮ ದಕ್ಷಿಣ ಭಾರತದಲ್ಲಿರುವ ಎಲ್ಲಾ ರೀತಿಯ ಕಾಯಿಲೆಗಳನ್ನ ನ್ಯಾಚುರಲಿ ಗುಣ ಮಾಡುವಂತ ಸಾಮರ್ಥ್ಯ ಹೊಂದಿರುವಂತಹ ಹಣ್ಣಿದು. ಈ ಹಣ್ಣು ಏನ್ ಸ್ಪೆಷಲ್ ಅಂದ್ರೆ ಬೆಳೆಯುವಂಥದ್ದು ಲೇ ಲಡಾಖ್, 10,000 ಫೀಟ್ ಅಬೌವ್ ದ ಸೀ ಲೆವೆಲ್ ಬೆಳೆಯುವುದರಿಂದ ಈ ಗಿಡದ ಬೇರೇನಿದೆ 200 ಅಡಿ ಆಳ ಹೋಗ್ತದೆ. ಈ ಹಿಮಾಲಯದಲ್ಲಿ ಬೆಳೆಯುವುದರಿಂದ ಇದಕ್ಕೆ ಯಾವುದೇ ರೀತಿ ಪೊಲ್ಯೂಷನ್ ಇರೋದಿಲ್ಲ, ಕೆಮಿಕಲ್ಸ್ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ನ್ಯಾಚುರಲಿ ಬೆಳೆಯುವುದರಿಂದ ನಮ್ಮ ಬಾಡಿಗೆ ಬೇಕಿರೋ ಕಂಪ್ಲೀಟ್ ವಿಟಮಿನ್ಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ವಿಟಮಿನ್ ಸಿ, ಅದೇ ಎಲ್ಲ ಹೇಳ್ತಾರೆ ವಿಟಮಿನ್ ಸಿ ತಗೊಂಡ್ರೆ ನಮ್ದು ರೋಗ ನಿರೋಧಕ ಶಕ್ತಿ ಏನಿದೆ ತುಂಬಾ ಸ್ಟ್ರಾಂಗ್ ಆಗ್ತದೆ ಅಂತ. ಇದರಲ್ಲಿ ನೆಲ್ಲಿಕಾಯಿಗಿಂತ 20 ಪಟ್ಟು ಜಾಸ್ತಿ ವಿಟಮಿನ್ ಸಿ ಇರ್ತದೆ, ಹಾಗೂ ಆರೆಂಜಸ್ಗಿಂತ 80 ಪಟ್ಟು ಜಾಸ್ತಿ ವಿಟಮಿನ್ ಸಿ ಈ ಹಣ್ಣಲ್ಲಿ ನಮಗೆ ಸಿಗ್ತದೆ. ಆ್ಯಂಡ್ ಅಷ್ಟೇ ಅಲ್ಲ ಸರ್, ಈ ಹಣ್ಣು ನಿಮಗೆ ನ್ಯಾಚುರಲಿ ವಿಟಮಿನ್ ಇ ಕೊಡ್ತದೆ. ಈಗ ನಮಗೆ ಗ್ರೀನ್ ವೆಜಿಟೇಬಲ್ ಅಲ್ಲಿ ವಿಟಮಿನ್ ಇ ಇದೆ ಅಂತ ತಿಳಿದಿರ್ತದೆ, ಅದಕ್ಕಿಂತ 3 ಪಟ್ಟು ಜಾಸ್ತಿ. ಕ್ಯಾರೆಟ್ ತಿಂದರೆ ಕಣ್ಣಿಗೆ ಒಳ್ಳೇದಂತಾರೆ, ಕ್ಯಾರೆಟ್ಗಿಂತ 3 ಪಟ್ಟು ಜಾಸ್ತಿ ವಿಟಮಿನ್ ಎ ಹೊಂದಿರ್ತದೆ. ನಿಮ್ಮ ಕಣ್ಣು ತುಂಬ ಶಾರ್ಪ್ ಆಗ್ತದೆ, ಹಾಗೂ ಕಣ್ಣನ್ನು ನಾವು ಯಾವುದೇ ಏಜ್ ಆಗ್ತಾ ಕಣ್ಣಿನ ಪವರ್ ಕಡಿಮೆ ಆಗೋದಾಗೆ ನೋಡ್ಕೊಳ್ತದೆ. ಆ್ಯಂಡ್ ಅಷ್ಟೇ ಅಲ್ಲ, ನಾವಿವತ್ತು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತ ಏನೆಲ್ಲ ಮಾಡೋದಿಲ್ಲ, ತರಕಾರಿ, ಹಣ್ಣು, ಡ್ರೈ ಫ್ರೂಟ್ಸ್, ಮೀನು ಏನೆಲ್ಲ ತಿಂತೀವಿ. ಆ್ಯಂಡ್ ಎಷ್ಟೋ ಜನ ಅಂತೂ ಇವತ್ತು ಒಮೆಗಾ 36979 ತಗೋಬೇಕಂತ ಕೆಮಿಕಲ್ ಟ್ಯಾಬ್ಲೆಟ್ಸ್ ಇರ್ಬೋದು, ಕ್ಯಾಪ್ಸೂಲ್ಸ್ ಇರ್ಬೋದು, ಏನೆಲ್ಲ ತಗೊಳ್ತಿದ್ದಾರೆ. ಬಟ್ ಈ ಹಣ್ಣಲ್ಲಿ ಒಮೆಗಾ 3679 ನ್ಯಾಚುರಲಿ ನಿಮಗೆ ಒಂದೇ ಹಣ್ಣಲ್ಲಿ ಸಿಗ್ತದೆ. ಆ್ಯಂಡ್ ಈ ಹಣ್ಣಿಂದ ಮಾಡಿರುವಂತಹ ಜ್ಯೂಸ್ ಅದು ಬಂದುಬಿಟ್ಟು ನಿಮಗೆ ಸೀಬಕ್ತಾನ್ ಜ್ಯೂಸ್ ಸರ್. ಇದು ನಿಮಗೆ 99.9% ಕೋಲ್ಡ್ ಪ್ರೆಸ್ಡ್ ಮೆಥಡಿಂದ ಮಾಡಿರುವಂಥ ಜ್ಯೂಸ್ ಇದು. ಸೊ ಹಣ್ಣು ಮತ್ತು ಸೀಡ್, ಅದರ ಬೀಜ ಏನಿದೆ ಅದನ್ನು ಕಂಪ್ಲೀಟಾಗಿ ಕೋಲ್ಡ್ ಪ್ರೆಸ್ ಮಾಡ್ತಾರೆ CO2 ಮೆಥಡಲ್ಲಿ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ನ್ಯೂಟ್ರಿಷನ್ ಕೊರತೆ ಆಗಲ್ಲ, ಯಾಕಂದರೆ ಹಣ್ಣಿಂದ ಸಿಗುವಂಥ ಪೌಷ್ಟಿಕಾಂಶ ಕೂಡ ಸಿಗ್ತಾ ಉಂಟು. ಅದೇ ರೀತಿ ನಿಮಗೆ ಅದರ ಬೀಜದಲ್ಲಿರುವಂಥ ಒಮೆಗಾ ಕೂಡ ನಿಮಗೆ ಒಂದೇ ಹಣ್ಣಿಂದ ನಿಮಗೆ ಸಿಗಲಿಕ್ಕೆ ಹೆಲ್ಪ್ಫುಲ್ ಆಗ್ತಾ ಇದೆ. ಆ್ಯಂಡ್ ಇದನ್ನು ಹೇಗೆ ತಗೊಳ್ಳೋದಂದರೆ, ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬಿಸಿ ನೀರಲ್ಲಿ 1 ಸ್ಪೂನ್ ಹಾಕಿ ಕುಡಿಯೋದ್ರಿಂದ ನಿಮ್ಗೆ ಇಡೀ ದಿನ ಯಾವುದೇ ರೀತಿ ಸುಸ್ತಾಗಲ್ಲ, ಒಳ್ಳೆ ಎನರ್ಜಿ ಬಿಲ್ಡಪ್ ಆಗುತ್ತೆ. ನಿಮ್ಮ ಜೀರ್ಣಕ್ರಿಯೆ ಫಾಸ್ಟ್ ಆಗೋದ್ರಿಂದ ನಿಮಗೆ ತಿಂದ ಫುಡ್ ತಕ್ಷಣ ಜೀರ್ಣ ಆಗುತ್ತೆ ವಿತಿನ್ 1 ಅವರ್ 2 ಅವರ್ಸ್ ಒಳಗೆ. ಸೊ ಜೀರ್ಣ ಆಗೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಇರೋದಿಲ್ಲ, ಅಸಿಡಿಟಿ ಇಶ್ಯೂಸ್ ಇರೋದಿಲ್ಲ. ಪ್ಲಸ್ ನಿಮಗೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಊದುವಿಕೆಗಳಿದ್ದರೆ, ಅಂದರೆ ಇನ್ಫ್ಲಮೇಷನ್ ಅಂತ ನಾವು ಹೇಳ್ತೀವಿ, ಅದನ್ನು ಕಡಿಮೆ ಮಾಡ್ತದೆ. ಸೊ ಊದುವಿಕೆ ಕಡಿಮೆ ಆಗುವಾಗ ನಮಗೆ ಹಾರ್ಟ್ ಅಟ್ಯಾಕ್ಸ್ ಅದನ್ನು ಕಡಿಮೆ ಮಾಡ್ತಾ ಬರ್ಬೋದು. ಅಷ್ಟೇ ಅಲ್ಲ, ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ಲಂಗ್ಸಲ್ಲಿ ಕಫ ತುಂಬಿಕೊಂಡಿದ್ರೆ ಅದು ನಮಗೆ ಹೊರಗಡೆಯಿಂದ ಯಾರಿಗೂ ಕೂಡ ಕಾಣೋದಿಲ್ಲ, ಅದನ್ನು ನಾವು ಒಳಗಿಂದನೇ ಕರಗಿಸಲಿಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ. ಸೊ ಒಂದೇ ಹಣ್ಣಿನಿಂದ ಹಲವಾರು ಬೆನಿಫಿಟ್ಸ್ ಇದೆ. ಇದರ ಬಗ್ಗೆ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ, 100ರಲ್ಲಿ 99 ಜನರಿಗೆ ಇದರ ಬಗ್ಗೆ ಐಡಿಯಾನೇ ಇಲ್ಲ. ಬಟ್ ಈ ಹಣ್ಣನ್ನು ನೀವು ಪ್ರತಿದಿನ ನಿಮ್ಮ ಜೀವನದಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ, ಒಂದು ಎಡಿಷನ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಎಷ್ಟೋ ರೀತಿಯ ಕಾಯಿಲೆಗಳನ್ನು ನ್ಯಾಚುರಲಿ ಸಪೋರ್ಟ್ ಮಾಡ್ಬೋದು. ಈಗ ಥೈರಾಯ್ಡ್ ಇದ್ದರೆ ನಿಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ರೆಗ್ಯುಲೇಟ್ ಆಗ್ತದೆ, ಹಾಗೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ ಊದುವಿಕೆ ಏನಿದೆ ಅದನ್ನು ಕಡಿಮೆ ಮಾಡ್ತದೆ. ಪ್ಲಸ್ ನಿಮಗೆ ಫ್ಯಾಟಿ ಲಿವರ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಎಲ್ಲದಕ್ಕೆ ನ್ಯಾಚುರಲಿ ಸಪೋರ್ಟಿವ್ ಆಗಿ ನಿಮಗೆ ಸೀಬಕ್ತಾನ್ ಹಣ್ಣು ಯಾವಾಗಲೂ ಕೂಡ ನಿಮ್ಮ ಜೊತೆನೇ ಇರ್ತದೆ. ಈ ಸೀಬಕ್ತಾನ್ನ ಇತಿಹಾಸ ಎಷ್ಟು ವಿಶಾಲವಾಗಿದೆ ಅಂದರೆ, ನಮ್ಮ ಮಂಗೋಲಿಯನ್ ಎಂಪರರ್ ಚೆಂಗಿಸ್ ಖಾನ್ ಅವನೇನು ಮಾಡ್ತಿದ್ದ ಅಂದರೆ, ಅವನ ಕುದುರೆಗಳಿಗೆ, ಅವನ ಸೈನಿಕರಿಗೆ ಈ ಸೀಬಕ್ತಾನ್ ಹಣ್ಣನ್ನು ಕೊಡ್ತಾ ಇದ್ದ. ಎಲ್ರಿಗೂ ಗೊತ್ತಿದೆ ಮಂಗೋಲಿಯನ್ ಎಂಪರರ್ ಚೆಂಗಿಸ್ ಖಾನ್ ಯಾವ ರೀತಿಯಿಂದ ಯುದ್ಧ ಮಾಡ್ತಿದ್ದ ಅಂದರೆ, ಅವನು ಆಲ್ಮೋಸ್ಟ್ 50% ಆಫ್ ದ ವರ್ಲ್ಡನ್ನು ಅವನೇ ಕ್ಯಾಪ್ಚರ್ ಮಾಡ್ಕೊಂಡು ಬಿಟ್ಟಿದ್ದ ಒಂದು ಕಾಲದಲ್ಲಿ. ಅವನ ನಿಜವಾದ ಸೀಕ್ರೆಟ್ ಏನಂದರೆ ಅದು ಬಂದುಬಿಟ್ಟು ನಮ್ಮ ಹಿಮಾಲಯದ ಸೀಬಕ್ತಾನ್. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ 2008 ಚೈನಾದಲ್ಲಿ ಒಲಿಂಪಿಕ್ಸ್ ನಡೀತದೆ. ಆ್ಯಂಡ್ ಇಲ್ಲಿ ತನಕ ಕೂಡ ಒಳ್ಳೆಯ ಒಲಿಂಪಿಕ್ಸ್ ನಡೆದಿರೋದಂದರೆ 2008 ಚೈನೀಸ್ ಒಲಿಂಪಿಕ್ಸ್. ಯಾಕೆ ಅದರದ್ದು ಸೀಕ್ರೆಟ್ ಅಂದರೆ, ಅಲ್ಲಿ ಎಲ್ಲರಿಗೂ ಕೂಡ ರಾಷ್ಟ್ರೀಯ ಪಾನೀಯ ಅಥವಾ ಒಂದು ನ್ಯಾಷನಲ್ ಡ್ರಿಂಕ್ ಆಗಿ ಸೀಬಕ್ತಾನನ್ನೇ ಕೊಡ್ತಾ ಇದ್ದದ್ದು. ಆ್ಯಂಡ್ ಅಷ್ಟೇ ಅಲ್ಲ, 1980ರಲ್ಲಿ ರಷ್ಯಾದವ್ರು ಏನು ಮಾಡ್ತಾರೆ, ಅಂತರಿಕ್ಷಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ನೀವೇ ಯೋಚನೆ ಮಾಡ್ಬೋದು, ಯಾರು ಕೂಡ ಅಲ್ಲಿ ಹೋಗಿ ಅಡುಗೆ ಮಾಡ್ಲಿಕ್ಕೆ ಆಗಲ್ಲ, ತರಕಾರಿ ಅಂತ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಸೀಬಕ್ತಾನನ್ನು ಏನು ಮಾಡ್ತಾರೆ, ಅವರು ಸೀಬಕ್ತಾನ್ ಜ್ಯೂಸನ್ನು ತಗೊಂಡು ಹೋಗ್ತಾರೆ, ಅದನ್ನೇ ಅವರ ಸೂಪರ್ ಫುಡ್ ಆಗಿ ಯೂಸ್ ಮಾಡ್ತಾರೆ. ತರಕಾರಿಯನ್ನು ತಿನ್ನೋದು ಒಂದೇ, ಒಂದು ಸೀಬಕ್ತಾನ್ ಜ್ಯೂಸ್ ಕುಡಿಯೋದು ಒಂದೇ, ಅದರಲ್ಲಿ ಸಿಗುವ ಪೌಷ್ಟಿಕಾಂಶನೂ ಒಂದೇ, ಸೀಬಕ್ತಾನಲ್ಲಿ ಸಿಗುವಂಥದ್ದು ಒಂದೇ. ಆ್ಯಂಡ್ ಇದನ್ನು ನೀವು ಇವತ್ತು ಅಂದ್ಕೊಂಡಿದ್ರೆ ನಾವು ನಮ್ಮ ಮನೆ ಹತ್ರ ಬೆಳಿಬೋದಾ ಅಂತ, ಇಲ್ಲ. ಇದು ಒಂದು ಕಾಡು ಗಿಡ. ಈ ಕಾಡು ಗಿಡ ಬೆಳೆಸಲಿಕ್ಕೆ ಯಾರ ಹತ್ರ ಸಾಧ್ಯ ಇಲ್ಲ. ಅದೇ ನಮ್ಮ ಮನೆ ಹತ್ರ ಕಾಡು ಗಿಡ ಬೆಳೆದ್ರೆ ನಾವು ಅದನ್ನು ಕಡಿದು ಬಿಸಾಡ್ತೀವಿ. ಆದರೆ ಇದು ಬೆಳೆಯುವಂಥದ್ದು ಲಡಾಖಲ್ಲಿ ಮಾತ್ರ, ಬಿಕಾಸ್ ಲಡಾಖಲ್ಲಿ ಮಾತ್ರ ಪೊಲ್ಯೂಷನ್ ಇರೋದಿಲ್ಲ, ಯಾವುದೇ ರೀತಿ ಕೆಮಿಕಲ್ಸ್ನ ಅವಶ್ಯಕತೆ ಇರೋದಿಲ್ಲ. ಲಡಾಖಲ್ಲಿ ಬೆಳೆಯೋದ್ರಿಂದ ಹಿಮಾಲಯದಲ್ಲಿರುವ ಕಂಪ್ಲೀಟ್ ನ್ಯೂಟ್ರಿಷನ್ ಅನ್ನೋದು ಹೀರ್ಕೊಂಡು ಇದು ಬೆಳೆಯುವಂಥದ್ದು. ಇದನ್ನು ನಾವು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದೇನಾಗ್ತದೆ ಅಂದರೆ, ಈ ಗಿಡ ತನ್ನನ್ನು ತಾನು ಕಾಪಾಡ್ಕೊಳ್ಬೇಕಂತ ಮಣ್ಣಲ್ಲಿರುವ ಎಲ್ಲ ನ್ಯೂಟ್ರಿಷನನ್ನು ಹೀರ್ಕೊಳ್ಳಿಕ್ಕೋಸ್ಕರ 200 ಅಡಿ ಆಳ ಅದರ ಬೇರುಗಳನ್ನು ಬಿಡ್ತದೆ. ಅದನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ರೂಟ್ಸ್ಗಳನ್ನು ನ್ಯೂಟ್ರಿಷನ್ ಎಳೆಯೋದ್ರಿಂದ
ಈ ಹಣ್ಣಲ್ಲಿ ಇಷ್ಟು ರೀತಿಯ ನ್ಯೂಟ್ರಿಷನ್ ನಿಮಗೆ ಸಿಗ್ತದೆ. ಸೊ ಹಾಗಾಗಿ ನಾವು ಏನು ಹೇಳ್ಬೋದು ಅಂದರೆ ಇದು ನಿಜವಾಗ್ಲೂ ಕೂಡ ಇದು ಒಂದು ಕಲಿಯುಗದ ಸಂಜೀವಿನಿ ಭೂತಿ ಅಂತಲೇ ನಾವು ಇದನ್ನು ಕರಿಬೋದು ಸರ್. ಸೊ ಈ ಹಣ್ಣು ನೀವು ಇಲ್ಲಿ ಕೂಡ ನೋಡ್ಬೋದು. ಸೊ ಈ ಥರ ಒಂದು ಹಣ್ಣು ಇರ್ತದೆ. ಈಗ ನೀವು ಒಂದು 2 ರೂಪಾಯಿ ಕಾಯಿನ್ ತೊಗೊಂಡ್ರೆ ಒಂದು 5ರಿಂದ 6 ಹಣ್ಣುಗಳು ಬರ್ತದೆ. ಅಷ್ಟು ಚಿಕ್ಕ ಚಿಕ್ಕ ಬೆರೀಸ್ ಇರ್ತದೆ, ಅದರೊಳಗಡೆ ಒಂದು ಸೀಡ್ ಕೂಡ ಇರ್ತದೆ. ಆ್ಯಂಡ್ ಅದೇ ರೀತಿ ಇದೊಂದು ಮುಳ್ಳಿನ ಗಿಡ. ಸೊ ಈ ಥರ ಒಂದು ಚಿಕ್ಕ ಗಿಡ ಇರುವಂಥದ್ದು, ಇದು ಮುಳ್ಳಿನ ಗಿಡ ಆಗಿರ್ತದೆ. ಆ್ಯಂಡ್ ಇದನ್ನು ಒಂದು 4ರಿಂದ 5 ಫೀಟ್ ಅಷ್ಟೇ ಇರುವಂಥ ಗಿಡ ಇದು. ಆ್ಯಂಡ್ ಇದರಿಂದ ನಾವು ಏನೇ ಜ್ಯೂಸ್ ಮಾಡಿದರೂ ಕೂಡ ಜ್ಯೂಸ್ ಮಾಡ್ಬೋದು. ಅದೇ ರೀತಿ ಅದರ ಡ್ರೈ ಬೆರೀಸನ್ನು ತಿನ್ಬೋದು. ಅದೇ ರೀತಿ ಅದರ ಡ್ರೈ ಬೆರೀಸ್ ಪೌಡರ್ ಕೂಡ ನಾವು ಕುಡಿಬೋದು. ಬಟ್ ನಿಮಗೆ ಹೈಯೆಸ್ಟ್ ನ್ಯೂಟ್ರಿಷನ್ ಸಿಗುವಂಥದ್ದು ಅದರ ಜ್ಯೂಸ್ ಫಾರ್ಮಲ್ಲಿ ಮಾತ್ರ. ಅದರಲ್ಲಿ ಮಾತ್ರ ನಿಮಗೆ 99.9% ಪ್ಯೂರಿಟಿ ಸಿಗುತ್ತೆ, ಪ್ಲಸ್ ನ್ಯೂಟ್ರಿಷನ್ ಸಿಗುತ್ತೆ. ಅದೇ ನಾವು ಪೌಡರಲ್ಲಿ ಆದರೆ ಒಂದು 70-80% ಅದರದ್ದು ಲಾಸ್ ಆಗುವಂಥ ಚಾನ್ಸಸ್ ಇರ್ತದೆ ಸರ್.